ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕರ ಬಗ್ಗೆ ಪ್ರಬಂಧ. ಈ ಒಂದು ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ. ಶಿಕ್ಷಕರು ಅವರು ತಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕೇಳಲು ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅವರನ್ನು ಸಂಪರ್ಕಿಸಲು ಒಂದು ಹಂತವನ್ನು ಮಾಡುತ್ತಾರೆ. ಏನು ಮಾಡ್ತಾರೆ? ಎಲ್ಲರನ್ನೂ ಅವರು ಯಾವ ರೀತಿ ಮಾತಾಡ್ಸೋದಾಗಿರ್ಬೋದು, ಅವರು ಸ್ಕೂಲಿಗೆ ಬರದೇ ಇರುವಾಗ ಅವ್ರನ್ನ ಯಾವ ರೀತಿ ಟಚ್ಚಲ್ಲಿ ಇಟ್ಕೊಂಡು ಅವ್ರನ್ನ ಅಭ್ಯಾಸಕ್ಕೆ ಸಂಪರ್ಕಿಸೋದಾಗಿರ್ಬೋದು, ಈ ಥರ ಹಂತವನ್ನು ಮಾಡ್ತಾರೆ. ವಿದ್ಯಾರ್ಥಿ ತನ್ನ ಶಿಕ್ಷಕರಲ್ಲಿ ಬೇಯಿಸುವ ಎಲ್ಲ ಗುಣಗಳನ್ನು ಅವಳು ಹೊಂದಿದ್ದಾಳೆ. ಅವಳು ತುಂಬ ತಾಳ್ಮೆ ಮತ್ತು ದೃಢ ನಿಶ್ಚಯಿಂದ ಕೂಡಿದ್ದಾಳೆ. ಅವರು ಪ್ರತಿ ಪ್ರಶ್ನೆ ಅಥವಾ ಅನುಮಾನವನ್ನು ತುಂಬ ತಾಳ್ಮೆ ಮತ್ತು ಸ್ಪಷ್ಟತೆಯೊಂದಿಗೆ ವಿವರಿಸುತ್ತಾರೆ. ಅದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗ್ರಾಹ್ಯವಾಗುತ್ತದೆ, ಅಂದರೆ ತಿಳಿತತಿ ಅನ್ನಂಗೆ ಅರ್ಥ. ಅವಳು ಶಿಸ್ತುಬದ್ಧ ಮತ್ತು ಸಮಪಾಲನೆಯನ್ನು ಹೊಂದಿರುವುದರಿಂದ ಪರೀಕ್ಷೆಗಳಿಗೆ ಮುಂಚಿತವಾಗಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲಾಗಿದೆ. ಇನ್ನು ವಿವರಣೆ. ಒಬ್ಬ ಶಿಕ್ಷಕ ಅವನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಪ್ರತಿಯೊಬ್ಬ ಭವಿಷ್ಯ ರೂಪಿಸುವ ವ್ಯಕ್ತಿ ಹೊಸ ಚಟುವಟಿಕೆಗಳನ್ನು ಪ್ರಯತ್ನಿಸಲು ಅವರನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತದೆ. ಒಬ್ಬ ಶಿಕ್ಷಕ ತುಂಬ ಬುದ್ಧಿವಂತ ಮತ್ತು ವಿದ್ಯಾರ್ಥಿಗಳ ಗಮನವನ್ನು ಅಧ್ಯಯನದ ಕಡೆಗೆ ಹೇಗೆ ಸೆಳೆಯಬೇಕು ಎಂದು ಚೆನ್ನಾಗಿ ತಿಳಿದಿರುತ್ತಾನೆ. ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಾಗ ಅವರು ಸೃಜನಶೀಲತೆಯನ್ನು ಬಳಸುತ್ತಾರೆ. ಇದರಿಂದ ವಿದ್ಯಾರ್ಥಿಗಳು ಏಕಾಗ್ರತೆ ಹೊಂದುತ್ತಾರೆ. ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿದಿದ್ದಾರೆ ಮತ್ತು ಅದಕ್ಕೆ ತಕ್ಕಂತೆ ಪ್ರಯತ್ನಿಸುತ್ತಾರೆ. ಆಮೇಲೆ ಕೊನೆಯದಾಗಿ ಉಪಸಂಹಾರ. ಶಿಕ್ಷಕರು ಸಾಕಷ್ಟು ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವ ಜ್ಞಾನದ ಉತ್ತಮ ವಾಹಕರಾಗಿದ್ದಾರೆ. ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಶಿಕ್ಷಕರು ಜ್ಞಾನ, ಸಮೃದ್ಧಿ, ಜ್ಞಾನೋದಯ ಉತ್ತಮ ಮೂಲಗಳಾಗಿದ್ದು ಇಡೀ ಜೀವನಕ್ಕಾಗಿ ಯಾರಾದರೂ ಪ್ರಯೋಜನ ಪಡೆಯಬಹುದು. ಅವರು ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮ ಬೆಳಕಾಗಿ ಸೇವೆ ಸಲ್ಲಿಸುತ್ತಾರೆ, ಏಕೆಂದರೆ ಅವರ ಜೀವನದಲ್ಲಿ ತಮ್ಮ ಮಾರ್ಗಗಳನ್ನು ಮಾಡಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ. ಯಾವುದೇ ಸ್ವಾರ್ಥವಿಲ್ಲದೆ ನಮ್ಮನ್ನು ಯಶಸ್ಸಿನಂತೆ ಕೊಂಡೊಯ್ಯುವ ಪ್ರತಿಯೊಬ್ಬ ಜೀವನದಲ್ಲಿ ಅವರು ದೇವರು ಉಡುಗೊರೆ. ಜನರಿಗೆ ಅಂದರೆ ಶಿಕ್ಷಕರ ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಕ ಇದ್ದೇ ಇರ್ತಾನೆ ಅಂತ ಹೇಳ್ತಾ ಈ ಒಂದು ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.